ಎಲ್ಲರಿಗೆ ನಮಸ್ಕಾರ. ಇವಾಗ ನಾನು ಇದು ಮೇನ್ ಕ್ಲಾತನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಕ್ಲಾತಲ್ಲಿ ಅಂದರೆ ಮೇನ್ ನಾವು ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಮೇನ್ ಕ್ಲಾತು ಅಡ್ಡ ಏನು ಉದ್ದ ಏನಂದ್ರೆ ನ್ಯೂ ಲರ್ನರ್ಸ್ ಅಂದರೆ ಹೊಸ್ದಾಗಿ ಕಲಿಯೋರಿಗೆ ಯಾರಿಗೆ ಅಷ್ಟೊಂದು ಗೊತ್ತಾಗಲ್ಲ. ಹೆಂಗೆ ಬಂದರೆ ಹಂಗೆ ಹಾಕ್ಕೊಂಡು ಕಟಿಂಗ್ ಮಾಡಿಬಿಡ್ತಾರೆ. ಆಮೇಲೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ. ಸೊ ನಾವು ಫಸ್ಟ್ ಕಟಿಂಗ್ ಮಾಡಬೇಕಾದ್ರೆ ಉದ್ದ ಏನು ಅಡ್ಡ ಏನು ಕ್ಲಾತ್ ಯಾವ ಕಡೆ ಎಕ್ಸ್ಪೆಂಡ್ ಆಗ್ತಾ ಇದೆ ಯಾವ ಕಡೆ ಆಗ್ತಾ ಇಲ್ಲ ಇದೆಲ್ಲ ಚೆಕ್ ಮಾಡಿಕೊಂಡೆ ನೀಟಾಗಿ ನಿಧಾನವಾಗಿ ನೋಡಿಕೊಂಡು ಕಟಿಂಗ್ ಮಾಡಿದ ಪೀಸ್ಗಳು ಏನಿರ್ತಾವಲ್ಲ ಲೈನಿಂಗ್ ಪೀಸ್ಗಳನ್ನ ಮೇನ್ ಪೀಸ್ ಮೇಲೆ ಇಟ್ಕೊಂಡು ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆಯಾ ಇಲ್ಲ ಇವೆಲ್ಲನೂ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡ್ಕೊಂಡ ಮೇಲೇ ನಾವು ಕಟಿಂಗ್ ಮಾಡ್ಕೋಬೇಕು. ಯಾಕಂದರೆ ಯಾವುದೇ ಆಗಲಿ ಅರ್ಜೆಂಟಲ್ಲಿ ಕಟಿಂಗ್ ಸ್ವಲ್ಪ ದಿನ ನೀವು ಹೊಸ್ದಾಗಿದ್ದೀರಲ್ಲ ಸ್ವಲ್ಪ ದಿನ ನಿಮ್ಗೆ ಅಭ್ಯಾಸ ಆಗೋವರೆಗೆ ಸ್ವಲ್ಪ ನಿಧಾನ ಆಗಿ ಕೆಲಸ ಮಾಡ್ಕೊಳ್ಳಿ. ನೀವು ಅಡ್ಜಸ್ಟ್ಮೆಂಟು ನಿಮ್ಗೆ ಕೆಲಸ ಕಲಿತೀರಾ ಆಮೇಲೆ ನಿಮಗೆ ಆಟೋಮೆಟಿಕ್ ನಿಮ್ಮ ಕೈ ಫಾಸ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನ ಚೆಕ್ ಮಾಡ್ಕೊಳ್ಳಿ. 1-2 ಸಲ ಚೆಕ್ ಮಾಡಿ ನಿಧಾನ ಕಟಿಂಗನ್ನು ಮಾಡಿರಿ. ಅದರಲ್ಲಿ ಕ್ಲಾತು ಅಡ್ಡ ಉದ್ದ ಅದು ನೋಡ್ಕೋಬೇಕು ಕಂಪಲ್ಸರಿ. ಲೈನ್ಸ್ ಅಡ್ಡ ಬರ್ತಾವ ಉದ್ದ ಬರ್ತಾವ ಇದು ನೋಡಿಕೊಂಡು ಕಟಿಂಗನ್ನು ಮಾಡಬೇಕು. ಸ್ವಲ್ಪ ದಿನ ಹೊಸ್ದಾಗಿ ಕಲಿಯೋರೆಲ್ಲರೂ ಒಂದು 3 ಮಂತ್ಸು 6 ಮಂತ್ಸು ಪ್ರಾಕ್ಟೀಸ್ ಮಾಡೇಬೇಕು. ಆಮೇಲೆ ಆಟೋಮೆಟಿಕ್ ನಿಮ್ಮ ಕೈ ಸೆಟ್ ಆಗಿಬಿಡುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟಪಟ್ಟು ಕಲೀರಿ. ಕಲಿತ ಮೇಲೆ ನೀಟಾಗಿ ನಿಮಗೆ ನೀವೇ ಆಟೋಮೆಟಿಕ್ ಒಳ್ಳೆ ಟೈಲರ್ ಆಗ್ತೀರಾ. ಏನಾದರೆ ಕೂಡ ನಿಧಾನವಾಗಿ ಕೆಲಸ ಮಾಡೋಕ್ಕೆ ಕಲಿಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.